ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗಳು ಪ್ರೀತಿಯ ದಿವ್ಯಾ ಮಾತಾಡ್ತಿರೋದು. ಬನ್ನಿ, ಇವತ್ತಿನ ನನ್ನ ವ್ಲಾಗ್ ಹೇಗಿದೆ, ಹೇಗೆ ನಡೆಯುತ್ತೆ ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮನೇಲಿ ಇದ್ಕಿದ ಬೇಳೆ ಮಾಡ್ತಾಯಿದ್ದೀವಿ. ಬನ್ನಿ, ಅದಕ್ಕೆ ಏನೇನು ಬೇಕು ರುಬ್ಬೋದಕ್ಕೆ ಏನೇನು ಮಸಾಲ ರೆಡಿ ಮಾಡ್ಕೊಬೇಕು ಅಂತ ತೋರಿಸ್ತೇನೆ. ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ, ಈರುಳ್ಳಿ, ಗಸಗಸೆ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, 2 ಟೊಮೊಟೊ, ಲವಂಗ ಮತ್ತು ಸ್ವಲ್ಪ ಕಡಲೆ, ಮತ್ತು ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ರುಬ್ಬೋದಕ್ಕೆ ಮಿಕ್ಸಿಗೆಲ್ಲ ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ನೋಡಿ, ಫೈನ್ ಪೇಸ್ಟ್ ಈ ಥರ ಫೈನಾಗಿ ನುಣ್ಣಕ್ಕೆ ಮಸಾಲನ ರುಬ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಒಗ್ಗರಣೆಗೆ ಅಂತ ಇಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಹಾಕಿ ಆಮೇಲೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಮಮ್ಮಿ ಇಡ್ಲಿಗೆಲ್ಲ ರೆಡಿ ಮಾಡಿ ಪಾತ್ರೆ ಎಲ್ಲ ರೆಡಿ ಮಾಡಿ ಇಡ್ತಾವ್ರೆ. ಬನ್ನಿ ಮುಂದೆ ಏನಾಗುತ್ತೆ ಏನು ನೋಡೋಣ. ಖಾರ ಒಂದು ಕುದಿಯೋದನ್ನು ಸ್ವಲ್ಪ ಇದ್ಕಿದ ಬೇಳೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಸಾರು ಬೇಯ್ತಾ ಇದೆ. ನಮ್ಮ ಮಮ್ಮಿಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಮಾಡವ್ರೆ. ನೆಕ್ಸ್ಟು ಟಿಫನ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಹಿಂಗೆ ಬಂದಿದೆ ಟೇಸ್ಟು ಅಂತ ಎಲ್ಲ. ಈಗ ಟಿಫನ್ ರೆಡಿ ಆಯಿತು. ಸಾಫ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಟಿಫನ್ ಮಾಡಿದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಟಿಫನ್ ಆಯಿತು. ನೆಕ್ಸ್ಟು ಇವತ್ತು ಸಾಂಬಾರು ಪುಡಿಗೆಲ್ಲ ಮಾಡ್ಕೊಬೇಕು. ಸೊ ಎಲ್ಲ ಒಣಗಾಕ್ತಾ ಇದ್ದೀವಿ. ರಾಗಿನೂ ಮಾಡಿಸ್ಬೇಕು. ಆದಮೇಲೆ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಒಣಗಾಕ್ತಿದ್ದೀವಿ. ಬನ್ನಿ ನೆಕ್ಸ್ಟು ಏನೇನು ಕೆಲಸ ಇದೆ, ಏನೇನು ವ್ಲಾಗ್ ಹೆಂಗಿರುತ್ತೆ ಇವತ್ತಿನ ವ್ಲಾಗು ನೋಡೋಣ ಬನ್ನಿ. ಆ್ಯಂಡ್ ನೋಡಿ, ಇವತ್ತಿನ ವ್ಲಾಗಲ್ಲಿ ಹೇರ್ ಕೇರ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಆಲ್ಪ್ ಗುಡ್ನೆಸ್ ಅವರ ಫ್ಲ್ಯಾಕ್ಸೀಡ್ ಜೆಲ್ಲ ನಮ್ಮ ಮಮ್ಮಿ ಅಪ್ಲೈ ಮಾಡ್ತಾ ಇದ್ದಾರೆ ಅಕ್ಕಂಗೆ. ಫ್ರೆಂಡ್ಸ್, ಮನೆ ಕೆಲಸನೂ ಆಯಿತು. ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ಈಗ. ಆಯಿತು ಫ್ರೆಂಡ್ಸ್, ಇವತ್ತಿನ ಪೂಜೆ ಕೂಡ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಹೊಸ ಹೊಸ ಕಂಟೆಂಟ್ಗಳಿಗೆ ನನ್ನ ಪೇಜ್ನ ಫಾಲೋ ಮಾಡಿ.